ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಸರ್ಕಾರದಿಂದ ಜನರಿಗೆ ಸರಿಯಾಗಿ ಅಕ್ಕಿ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪದ ಮಧ್ಯೆ ಸಿಗ್ತಾ ಇರುವಂತಹ ಅಕ್ಕಿಯಲ್ಲಿಯೂ ಕೂಡ ಮೋಸ ಮಾಡುವಂತ ಕೆಲಸ ಆಗ್ತಾ ಇದೆ. ಅನ್ನಭಾಗ್ಯ ಅಕ್ಕಿ ವಿತರಣೆಯಲ್ಲಿಯೂ ಕೂಡ ಧೋಖಾ, ನ್ಯಾಯ ಬೆಲೆ ಅಂಗಡಿಯಲ್ಲಿ ಗ್ರಾಹಕರಿಗೆ ಮೋಸ ಮಾಡ್ತಾ ಇದ್ದ ವಿಚಾರ ಬೆಳಕಿಗೆ ಬಂದಿದೆ. ರೇಷನ್ ಡಿಪೋದಲ್ಲಿ ತೂಕದಲ್ಲಿ ವಂಚನೆ ಮಾಡಿರೋದು, ಅಂಗಡಿಯ ಮಾಲೀಕ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರುವಂತಹದ್ದು. ಕಡಿಮೆ ಅಕ್ಕಿಯನ್ನ ಕೊಡುವಾಗ ಸ್ಥಳೀಯರು ಈತನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಬೆಂಗಳೂರು ದಕ್ಷಿಣ ಅಂಜನಾಪುರದಲ್ಲಿ ನಡೆದಿರುವ ಘಟನೆ ಇದು. ರೇಷನ್ ಡಿಪೋ 11ರಲ್ಲಿ ನಡೆದ ಘಟನೆ. 15 ಕೆಜಿಯ ಬದಲಾಗಿ 13 ಕೆಜಿ ಮಾತ್ರ ಅಕ್ಕಿ ಇತ್ತು. ಅಲ್ಲಿ 2 ಕೆಜಿ ಮೋಸ. ಪ್ರತಿಯೊಬ್ಬರಿಗೂ 2 ಕೆಜಿ ಮೋಸ ಅಂತಂದ್ರೆ ಈತ ಎಷ್ಟಲ್ಲಿ ಸೇವ್ ಮಾಡ್ತಾನೆ. ಇನ್ನು 10 ಕೆಜಿ ಬದಲಿಗೆ 9 ಕೆಜಿ ಮಾತ್ರ ಈತ ಕೊಡ್ತಾ ಇದ್ದ. ಹಲವು ದಿನಗಳಿಂದ ನ್ಯಾಯಬೆಲೆ ಅಂಗಡಿಯ ವಿರುದ್ಧ ಈ ರೀತಿಯ ಆರೋಪ ಕೇಳಿ ಬರ್ತಾನೆ ಇತ್ತು. ಇವತ್ತು ಬೆಳಿಗ್ಗೆ ರೇಷನ್ ಕೊಡೋದಕ್ಕೆ ಸಿಬ್ಬಂದಿ ಮುಂದಾದ ಸಂದರ್ಭದಲ್ಲಿ ಅಧಿಕಾರಿಗಳ ಸ್ಥಳಕ್ಕೆ ಬರಲೇಬೇಕು ಅಂತ ಸ್ಥಳೀಯರು ಒತ್ತಾಯ ಮಾಡಿದರು. ಸ್ವಲ್ಪ ಹಿಂದಕ್ಕೆ ಬರ್ರಿ. ಶ್ರೀಧರ್ ಮೂತಿಯಿಂದನೇ ಹಿಡ್ಕೊಂಡು 10 ಜನ ಕಳಿಸ್ತೀನಿ ನಾನು. ಬೇರೆ ಕಡೆ ತೂಕನ ಹಾಕ್ಬೇಡ, ನೀನು ಬಿಟ್ಬಿಡ. ನೀನು ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರಶ್ನೆ ಮಾಡೋದಕ್ಕೆ ಬಂದ ಸ್ಥಳೀಯರ ಮೇಲೆ ಇವರ ದರ್ಪ ಯಾವ ರೀತಿ ಇದೆ ಅಂತ ಹೇಳಿ. 13 ಕೆಜಿ ಅಕ್ಕಿ ಕೊಡೋದು 15 ಕೆಜಿ ಅಂತ ಹೇಳೋದು, 10 ಕೆಜಿ ಅಕ್ಕಿಗೆ 9 ಕೆಜಿ ಅಕ್ಕಿಯನ್ನ ಕೊಡೋದು. ಈ ರೀತಿ ಮೋಸವನ್ನ ಮೊದಲಿನಿಂದಾನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದ ಈ ಡಿಪೋದ ಮಾಲೀಕ ಅನ್ನುವಂತ ವಿಚಾರ ಗೊತ್ತಾಗಿದೆ. ಸ್ಥಳೀಯರೆಲ್ಲರೂ ಒಟ್ಟಾಗಿ ಇದನ್ನ ಪ್ರಶ್ನೆ ಮಾಡಿದಾಗ ಸ್ಥಳೀಯರ ಮೇಲೆ ಆವಾಜ್ ಹಾಕುವಂತಹದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸ್ಥಳೀಯರು ಶ್ರೀಧರ್ ನಮ್ಮ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರೀಧರ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಎಲ್ಲಿ ಬರುತ್ತೆ ಈ ಡಿಪೋ? ಎಷ್ಟು ದಿನದಿಂದ ಈ ರೀತಿ ಮೋಸ ನಡೀತಾ ಇದೆ ಅಲ್ಲಿ? ಸರ್ ನಮಗೆ ಹೋದ ತಿಂಗಳು ಲಾಸ್ಟ್ ಮೂಮೆಂಟ್ ಅಲ್ಲಿ ಗೊತ್ತಾಯ್ತು ಸರ್, ಇನ್ನೇನು ಇವತ್ತು ಖಾಲಿ ಆಗತ್ತೆ ಅಕ್ಕಿ ಅಂತ ಗೊತ್ತಾಯ್ತು. ಮತ್ತೆ ನಾವು ಈ ತಿಂಗಳು ಜನ ನನಗೆ ಫೋನ್ ಮಾಡೋದು, ನಾನು ಬೆಂಗಳೂರು ಸೌತ್ ಜನರಲ್ ಸೆಕ್ರೆಟರಿ ಇದ್ದೀನಿ ಸರ್ ಬಿಜೆಪಿಯಿಂದ. ಈಗ ನನ್ನ ಗಮನಕ್ಕೆ ಬಂದಾಗ ನಾನು ಬೆಳಗ್ಗೆ 7 ಗಂಟೆಗೆ ಬಂದೆ. 7 ಗಂಟೆಗೆ ಬಂದು ಬೇರೆ ತಕ್ಕಡಿ ತರಿಸಿ ನಾನು ಪರಿಶೀಲನೆ ಮಾಡಿದಾಗ 10 ಕೆಜಿಗೆ 1 ಕೆಜಿ ಕಡಿಮೆ ಇದೆ. ಓಕೆ. ಸರ್ ಇದನ್ನ ಯಾರಾದ್ರೂ ಮೇಲಾಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸ ಮಾಡಿದ್ದೀನಿ ಸರ್. ಮೇಲಾಧಿಕಾರಿ ಶಿರಸ್ದಾರ್ ಬಂದಿದ್ದಾರೆ, ಮತ್ತೆ ಫುಡ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಸರ್. ಓಕೆ. ಡಿಪೋ ಹತ್ರ ಆಲ್ರೆಡಿ ಇದ್ದಾರೆ ಸರ್ ಈಗ. ಅಂದ್ರೆ ಸುಮಾರು ದಿನಗಳಿಂದ ಇದೇ ರೀತಿ ಮೋಸ ಮಾಡ್ತಾ ಇದ್ನ ಈತ? ಇದು ನಮ್ ಗಮನಕ್ಕೆ ಬಂದಿದ್ದೆ ಈ ತಿಂಗಳು ಸರ್. ಅದೇ ಹೋದ ತಿಂಗಳು ಲಾಸ್ಟ್ ಅಲ್ಲಿ ಬಂತು ಸರ್. ಇನ್ನೊಂದು 10-20 ಕಾರ್ಡ್ ಇದ್ದಾಗ ಬಂತು. ಆಗೇನು ನಾವು ಮಾತಾಡಲಿಕ್ಕೆ ಹೋಗ್ಲಿಲ್ಲ. ಅದಾದ್ಮೇಲೆ ಈ ತಿಂಗಳು 7 ಗಂಟೆಗೆ ನಾನು ಬಂದು, ಜನ ನನಗೆ ಬಂದು ಮನೆ ಹತ್ರ ಕಂಪ್ಲೇಂಟ್ ಮಾಡಿದಾಗ ನಾನು ಬಂದಿದ್ದೀನಿ ಸರ್. ಬಂದು ಇದನ್ನ ಪರಿಶೀಲನೆ ಮಾಡಿ. ಜನ ಮೊದಲೇ ಅಕ್ಕಿ ಸಿಗ್ತಿಲ್ಲ ಅಂತ ಆರೋಪ ಮಾಡ್ತಾ ಇದಾರೆ ಸರ್ಕಾರದ ವಿರುದ್ಧ. ಆ ಸಿಗ್ತಾ ಇರೋ ಅಕ್ಕಿನೂ ಸರಿ ಇಲ್ಲ, ಮತ್ತೆ ಈ ರೀತಿ ಮೋಸ ಅಂತಂದ್ರೆ ಇದು ಯಾವ ಮಟ್ಟಿಗೆ ಅಂತ ಸರ್ಕಾರ ಏನ್ ಮಾಡ್ತಾ ಇದೆ? ಏನ್ ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರ ದೂಷಣೆ ಮಾಡೋದಕ್ಕಿಂತ ಇಲ್ಲಿ ಡಿಪೋ ಇನ್ಚಾರ್ಜ್ ಇದಾರಲ್ಲ ಸರ್, ಅಲ್ಲ ಇಂಥವ್ರಿಗೆ ಮುಗ್ದಾರ ಹಾಕ್ಬೇಕಲ್ಲ. ಸರ್ಕಾರ ಯಾರ್ದಾರು ಕುಮ್ಮಕ್ಕಿದ್ರೆ ಇವ್ರು ಮೋಸ ಮಾಡ್ತಾರೆ, ಇಲ್ಲ ಮಾಡಕ್ ಸಾಧ್ಯ? ಸರ್ಕಾರ ಕರೆಕ್ಟ್ ಆಗಿ ಅಕ್ಕಿ ರೇಷನ್ ಕೊಡ್ತಾ ಇದೆ. ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋರ್ನ ತಾವು ಸ್ವಲ್ಪ ಪರಿಶೀಲನೆ ಮಾಡ್ಬೇಕು. ಇದು ಮೇನ್ ಪ್ರಾಬ್ಲಮ್ ಸರ್ಕಾರದ್ದಲ್ಲ, ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದು ತೊಂದರೆ ಇದೆ. ಹೌದು ಸರ್. ಫೈನ್, ಓಕೆ, ಥ್ಯಾಂಕ್ ಯು ಶ್ರೀಧರ್ ಅವರೇ. ಇದೇ ವಿಚಾರಕ್ಕೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ನಾಗೇಂದ್ರ ಬಾಬು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಆ ಸರ್ಕಾರ ಈ ಸರ್ಕಾರ, ಆ ಪಕ್ಷ ಈ ಪಕ್ಷ ಜಟಾಪಟಿ ನಡುವೆ ಜನರಿಗೆ ಸಿಗಬೇಕಾದ ಸೌಲಭ್ಯ ಸಿಗ್ತಿಲ್ಲ ಅನ್ನೋದಕ್ಕೆ ಇದು ಒಂದು ಸ್ಟೋರಿ ಉದಾಹರಣೆ. ಅನ್ನಭಾಗ್ಯ ಅನ್ನೋದು ದೊಡ್ಡ ಕಾಂಟ್ರವರ್ಸಿ ವಿಚಾರ ಆಗ್ಬಿಟ್ಟಿದೆ 3 ದಿನದಿಂದ. ಇದಕ್ಕೆ ಕೊಡಬೇಕಾದ ಪ್ರಮಾಣದ ಅಕ್ಕಿ ಕೊಡ್ತಿಲ್ಲ ಅಂತ ಬೇರೆ ಮತ್ತೊಂದು ಅಪವಾದ. ಖಂಡಿತ ಅಸ್ಮಿತಾ, ನೋಡಿ ಇವತ್ತು ರೇಷನ್ ಅಂಗಡಿಗಳಲ್ಲಿ ಅದಕ್ಕೆ ನ್ಯಾಯಬೆಲೆ ಅಂಗಡಿ ಅಂತೇಳಿ ನಾವು ಅದನ್ನ ಕರೆಯುವಂಥದ್ದು, ಅದಕ್ಕೆ ಹೆಸರು ಕೂಡ ಹಾಗೆ ಇರುತ್ತೆ. ಆದರೆ ಇದೇ ನ್ಯಾಯಬೆಲೆ ಅಂಗಡಿಯಲ್ಲಿ ಯಾವ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಸಾರ್ವಜನಿಕರೇ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ. ಬೆಂಗಳೂರು ಹೊರವಲಯದ ಅಂಜನಾಪುರದ ಡಿಪೋ ನಂಬರ್ ಅಂದ್ರೆ 111ರಲ್ಲಿ ಈ ತರ ಅನ್ಯಾಯ ಆಗಿರೋದು ಬಟಾಬಯಲಾಗಿದೆ. ಸಾರ್ವಜನಿಕರು ಇದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ. ಸ್ಮಿತಾ, ನೋಡಿ ಇವತ್ತು ಅನ್ನಭಾಗ್ಯದ ಆ ಒಂದು ಹಣ ಏನಿದೆ ಸದುಪಯೋಗವನ್ನು ಪಡೆದುಕೊಳ್ಬೇಕಾದಂತ ಸಂದರ್ಭದಲ್ಲಿ ಫಲಾನುಭವಿಗಳಿಗೆ ಇನ್ನೂ ಹಣ ಸಿಕ್ಕಿಲ್ಲ. ಇಂತಹ ಸಂದರ್ಭದಲ್ಲಿ ಕೊಡ್ತಾ ಇರುವಂತ ಅಕ್ಕಿಯಲ್ಲೂ ಕೂಡ ದೋಖವನ್ನ ಮಾಡುವಂತ ಕೆಲಸಗಳು, ಇದು ಕೇವಲ ಇದೊಂದೇ ಅಂಗಡಿ ಅಲ್ಲ, ಸಾಕಷ್ಟು ಅಂಗಡಿಗಳು ಕೂಡ ಇದೇ ರೀತಿಯಾಗಿ ಆಗ್ತಾ ಇರುತ್ತೆ. ಆದ್ರೆ ಎಲ್ಲೋ ಅಲ್ಲಿ ಇಲ್ಲಿ ಒಂದು ಪ್ರಕರಣಗಳು ಮಾತ್ರ ಬೆಳಕಿಗೆ ಬರ್ತವೆ. ಆದ್ರೆ ಇಲ್ಲಿ ಅಂಜನಾಪುರದ ಡಿಪೋ ನಂಬರ್ 111ರಲ್ಲಿ ಬೆಳಕಿಗೆ ಬಂದಿರೋದು ಅದು ಸಾರ್ವಜನಿಕರೇ ಪತ್ತೆ ಹಚ್ಚಿದ್ದಾರೆ. ಹಾಗಾಗಿ ಈಗ ಈ ವಿಚಾರದಲ್ಲಿ ಅಧಿಕಾರಿಗಳು ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಕೇಳಿಸಿದೆ. ಜೊತೆಗೆ ಇಂತಹ ಒಂದು ಅಂಗಡಿಗಳಲ್ಲಿ ಅಂದ್ರೆ ಬಡವರಿಗೆ
ಬಡವರಿಗೆ ಕೊಡುವಂತ ಅಕ್ಕಿಯನ್ನ ಕದ್ದು ಆ ಒಂದು ಅಕ್ಕಿಯನ್ನ ಮಾರಾಟ ಮಾಡಿ ಕಾಳಸಂತೆಯಲ್ಲಿ ಅದನ್ನ ಸೇಲ್ ಮಾಡಿ ಇವರು ಬೆಳೀತಾ ಇದ್ದಾರೆ ಅಂತಂದ್ರೆ ಇಂಥವರ ಲೈಸೆನ್ಸ್ ಅನ್ನ ತ್ವರಿತವಾಗಿ ರದ್ದು ಮಾಡಬೇಕಾಗತ್ತೆ. ಇದೇ ರೀತಿಯಾಗಿ ಬೇರೆ ಎಲ್ಲಾದ್ರೂ ಬಡವರಿಗೆ ಕೊಡುವಂತ ಅಕ್ಕಿಯಲ್ಲಿ ಮೋಸದಾಟವನ್ನ ಆಡುವಂತವ್ರಿಗೂ ಕೂಡ ಅವರ ಲೈಸೆನ್ಸ್ ಅನ್ನು ಕೂಡ ರದ್ದು ಮಾಡೋದಾಗಿ ಒಂದು ರೀತಿಯಲ್ಲಿ ಆಹಾರ ಇಲಾಖೆಯಿಂದ ಕಟ್ಟುನಿಟ್ಟಿನ ಆದೇಶ ಹೊರ ಬಂದಿದೆ. ಆದ್ರೆ ಇಂತಹ ಒಂದು ಮೋಸಗಾರರ ಒಂದು ಏನು ಆ ಮೋಸ ಮಾಡುವಂತ ಕೆಲಸಗಳಾಗ್ತಾ ಇರುತ್ತೆ, ಅದಕ್ಕೆ ಬ್ರೇಕ್ ಹಾಕುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಆದ್ರೆ ನೋಡಿ ಇಲ್ಲಿ 13 ಕೆಜಿಗೆ ಕೇವಲ 11 ಕೆಜಿ ಬರುತ್ತೆ, 10 ಕೆಜಿಗೆ 9 ಕೆಜಿ ಬರುತ್ತೆ. ಇದು ಯಾವತ್ತಿನಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ಆದ್ರೆ ಸದ್ಯಕ್ಕಂತೂ ಬಡವರಿಗೆ ಮೋಸ ಆಗ್ತಾ ಇರೋದು, ಕಾಳಸಂತೆಯಲ್ಲಿ ಈ ಒಂದು ಮೋಸ ಮಾಡಿದಂತ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇರೋದು ಎಲ್ಲವೂ ಕೂಡ ಎಲ್ಲರಿಗೂ ಗೊತ್ತಿತ್ತು. ಆದ್ರೆ ಈಗ ಬೆಳಕಿಗೆ ಬಂದಿದೆ. ಇದರ ವಿರುದ್ಧವಾಗಿ ಯಾವ ರೀತಿಯಾಗಿ ಅಧಿಕಾರಿಗಳು ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸ್ಮಿತಾ, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ. ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಸರ್ಕಾರದಿಂದ ಜನರಿಗೆ ಸರಿಯಾಗಿ ಅಕ್ಕಿ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪದ ಮಧ್ಯೆ ಸಿಗ್ತಾ ಇರುವಂತಹ ಅಕ್ಕಿಯಲ್ಲಿಯೂ ಕೂಡ ಮೋಸ ಮಾಡುವಂತ ಕೆಲಸ ಆಗ್ತಾ ಇದೆ. ಅನ್ನಭಾಗ್ಯ ಅಕ್ಕಿ ವಿತರಣೆಯಲ್ಲಿಯೂ ಕೂಡ ಧೋಕಾ, ನ್ಯಾಯ ಬೆಲೆ ಅಂಗಡಿಯಲ್ಲಿ ಗ್ರಾಹಕರಿಗೆ ಮೋಸ ಮಾಡ್ತಾ ಇದ್ದ ವಿಚಾರ ಬೆಳಕಿಗೆ ಬಂದಿದೆ. ರೇಷನ್ ಡಿಪೋದಲ್ಲಿ ತೂಕದಲ್ಲಿ ವಂಚನೆ ಮಾಡಿರೋದು, ಅಂಗಡಿಯ ಮಾಲೀಕ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರುವಂತಹದ್ದು. ಕಡಿಮೆ ಅಕ್ಕಿಯನ್ನ ಕೊಡುವಾಗ ಸ್ಥಳೀಯರು ಈತನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಬೆಂಗಳೂರು ದಕ್ಷಿಣ ಅಂಜನಾಪುರದಲ್ಲಿ ನಡೆದಿರುವ ಘಟನೆ ಇದು. ರೇಷನ್ ಡಿಪೋ 11ರಲ್ಲಿ ನಡೆದ ಘಟನೆ. 15 ಕೆಜಿಯ ಬದಲಾಗಿ 13 ಕೆಜಿ ಮಾತ್ರ ಅಕ್ಕಿ ಇತ್ತು. ಅಲ್ಲಿ 2 ಕೆಜಿ ಮೋಸ. ಪ್ರತಿಯೊಬ್ಬರಿಗೂ 2 ಕೆಜಿ ಮೋಸ ಅಂತಂದ್ರೆ ಈತ ಎಷ್ಟಲ್ಲಿ ಸೇವ್ ಮಾಡ್ತಾನೆ. ಇನ್ನು 10 ಕೆಜಿ ಬದಲಿಗೆ 9 ಕೆಜಿ ಮಾತ್ರ ಈತ ಕೊಡ್ತಾ ಇದ್ದ. ಹಲವು ದಿನಗಳಿಂದ ನ್ಯಾಯಬೆಲೆ ಅಂಗಡಿಯ ವಿರುದ್ಧ ಈ ರೀತಿಯ ಆರೋಪ ಕೇಳಿ ಬರ್ತಾನೆ ಇತ್ತು. ಇವತ್ತು ಬೆಳಿಗ್ಗೆ ರೇಷನ್ ಕೊಡೋದಕ್ಕೆ ಸಿಬ್ಬಂದಿ ಮುಂದಾದ ಸಂದರ್ಭದಲ್ಲಿ ಅಧಿಕಾರಿಗಳ ಸ್ಥಳಕ್ಕೆ ಬರಲೇಬೇಕು ಅಂತ ಸ್ಥಳೀಯರು ಒತ್ತಾಯ ಮಾಡಿದರು. ಎಲ್ಲ ಒಂದ್ ಸ್ವಲ್ಪ ಹಿಂದಕ್ಕೆ ಬರ್ರಕ್ಕ, ಸ್ವಲ್ಪ ಹಿಂದಕ್ಕೆ ಬರ್ರಿ. ಶ್ರೀಧರ್ ಮೂತಿಯಿಂದನೇ ಹಿಡ್ಕೊಂಡು ಹತ್ತು ಜನ ಕಳಿಸ್ತೀನಿ ನಾನು. ಬೇರೆ ಕಡೆ ತೂಕನ ಹಾಕ್ಬೇಡ ನೀನು, ಬಿಟ್ಬಿಡು ನೀನು. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರಶ್ನೆ ಮಾಡೋದಕ್ಕೆ ಬಂದ ಸ್ಥಳೀಯರ ಮೇಲೆ ಇವರ ದರ್ಪ ಯಾವ ರೀತಿ ಇದೆ ಅಂತ ಹೇಳಿ. 13 ಕೆಜಿ ಅಕ್ಕಿ ಕೊಡೋದು 15 ಕೆಜಿ ಅಂತ ಹೇಳೋದು, 10 ಕೆಜಿ ಅಕ್ಕಿಗೆ 9 ಕೆಜಿ ಅಕ್ಕಿಯನ್ನ ಕೊಡೋದು. ಈ ರೀತಿ ಮೋಸವನ್ನ ಮೊದಲಿನಿಂದಾನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದ ಈ ಡಿಪೋದ ಮಾಲೀಕ ಅನ್ನುವಂತ ವಿಚಾರ ಗೊತ್ತಾಗಿದೆ. ಸ್ಥಳೀಯರು ಎಲ್ಲರೂ ಒಟ್ಟಾಗಿ ಇದನ್ನ ಪ್ರಶ್ನೆ ಮಾಡಿದಾಗ ಸ್ಥಳೀಯರ ಮೇಲೆ ಆವಾಜ್ ಹಾಕುವಂತಹದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸ್ಥಳೀಯರು ಶ್ರೀಧರ್ ನಮ್ಮ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರೀಧರ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಎಲ್ಲಿ ಬರುತ್ತೆ ಈ ಡಿಪೋ? ಎಷ್ಟು ದಿನದಿಂದ ಈ ರೀತಿ ಮೋಸ ನಡೀತಾ ಇದೆ ಅಲ್ಲಿ? ಸರ್ ನಮಗೆ ಹೋದ್ ತಿಂಗಳು ಲಾಸ್ಟ್ ಮೂಮೆಂಟ್ ಅಲ್ಲಿ ಗೊತ್ತಾಯ್ತು ಸರ್, ಇನ್ನೇನು ಇವತ್ತು ಖಾಲಿ ಆಗತ್ತೆ ಅಕ್ಕಿ ಅಂತ ಗೊತ್ತಾಯ್ತು. ಮತ್ತೆ ನಾವು ಈ ತಿಂಗಳು ಜನ ನನಗೆ ಫೋನ್ ಮಾಡೋದು, ನಾನು ಬೆಂಗಳೂರು ಸೌತ್ ಜನರಲ್ ಸೆಕ್ರೆಟರಿ ಇದ್ದೀನಿ ಸರ್ ಬಿಜೆಪಿಯಿಂದ. ಈ ನನ್ನ ಗಮನಕ್ಕೆ ಬಂದಾಗ ನಾನು ಬೆಳಗ್ಗೆ 7 ಗಂಟೆಗೆ ಬಂದೆ. 7 ಗಂಟೆಗೆ ಬಂದು ಬೇರೆ ತಕ್ಕಡಿ ತರಿಸಿ ನಾನು ಪರಿಶೀಲನೆ ಮಾಡಿದಾಗ 10 ಕೆಜಿಗೆ 1 ಕೆಜಿ ಕಡಿಮೆ ಇದೆ. ಓಕೆ. ಹಾ ಸರ್. ಇದನ್ನ ಯಾರಾದ್ರೂ ಮೇಲಾಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸ ಮಾಡಿದ್ದೀನಿ ಸರ್. ಮೇಲಾಧಿಕಾರಿ ಶಿರಸ್ದಾರ್ ಬಂದಿದ್ದಾರೆ, ಮತ್ತೆ ಫುಡ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಸರ್. ಓಕೆ. ಡಿಪೋ ಹತ್ರ ಆಲ್ರೆಡಿ ಇದ್ದಾರೆ ಸರ್ ಈಗ. ಅಂದ್ರೆ ಸುಮಾರು ದಿನಗಳಿಂದ ಇದೇ ರೀತಿ ಮೋಸ ಮಾಡ್ತಾ ಇದ್ದ ಆಯ್ತಾ? ಇದು ನಮ್ ಗಮನಕ್ಕೆ ಬಂದಿದ್ದೆ ಈ ತಿಂಗಳು ಸರ್. ಅದೇ ಹೋದ್ ತಿಂಗಳು ಲಾಸ್ಟ್ ಅಲ್ಲಿ ಬಂತು ಸರ್. ಇನ್ನೊಂದು 10-20 ಕಾರ್ಡ್ ಇದ್ದಾಗ ಬಂತು. ಆಗೇನು ನಾವು ಮಾತಾಡಲಿಕ್ಕೆ ಹೋಗ್ಲಿಲ್ಲ. ಅದಾದ್ಮೇಲೆ ಈ ತಿಂಗಳು 7 ಗಂಟೆಗೆ ನಾನು ಬಂದು, ಜನ ನನಗೆ ಬಂದು ಮನೆ ಹತ್ರ ಕಂಪ್ಲೇಂಟ್ ಮಾಡ್ತಾರೆ, ನಾನು ಬಂದಿದ್ದೀನಿ ಸರ್. ಓಕೆ. ಬಂದು ಇದನ್ನ ನಾನು ಪರಿಶೀಲನೆ ಮಾಡಿ. ಜನ ಮೊದಲೇ ಅಕ್ಕಿ ಸಿಗ್ತಿಲ್ಲ ಅಂತ ಆರೋಪ ಮಾಡ್ತಾ ಇದಾರೆ ಸರ್ಕಾರದ ವಿರುದ್ಧ. ಆ ಸಿಗ್ತಾ ಇರೋ ಅಕ್ಕಿನೂ ಸರಿ ಇಲ್ಲ, ಮತ್ತೆ ಈ ರೀತಿ ಮೋಸ ಅಂತಂದ್ರೆ ಇದು ಯಾವ ಮಟ್ಟಿಗೆ ಅಂತ ಸರ್ಕಾರ ಏನ್ ಮಾಡ್ತಾ ಇದೆ? ಏನ್ ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರ ದೂಷಣೆ ಮಾಡೋದಕ್ಕಿಂತ ಇಲ್ಲಿ ಡಿಪೋ ಇನ್ಚಾರ್ಜ್ ಇದಾರಲ್ಲ ಸರ್, ಅಲ್ಲ ಇಂಥವ್ರಿಗೆ ಮುಗ್ದಾರ ಹಾಕ್ಬೇಕಲ್ಲ. ಸರ್ಕಾರ ಯಾರ್ದಾರು ಕುಮ್ಮಕ್ಕಿದ್ರೆ ಇವ್ರು ಮೋಸ ಮಾಡ್ತಾರೆ, ಇಲ್ಲ ಅಂದ್ರೆ ಮಾಡಕ್ ಸಾಧ್ಯನಾ? ಸರ್ಕಾರ ಕರೆಕ್ಟ್ ಆಗಿ ಅಕ್ಕಿ ರೇಷನ್ ಕೊಡ್ತಾ ಇದೆ. ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋರ್ನ ತಾವು ಸ್ವಲ್ಪ ಪರಿಶೀಲನೆ ಮಾಡ್ಬೇಕು. ಇದು ಮೇನ್ ಪ್ರಾಬ್ಲಮ್ ಸರ್ಕಾರದ್ದಲ್ಲ, ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದು ತೊಂದರೆ ಇದೆ. ಹೌದು ಸರ್. ಫೈನ್, ಓಕೆ, ಥ್ಯಾಂಕ್ ಯು ಶ್ರೀಧರ್ ಅವರೇ.